ಎಲ್ರು ಕೇಳ್ತಿರ್ತಕ್ಕಂತಹ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಸಾರ್ ಇನ್ನು ಟಾಕ್ಸಿಕ್ ಸಿನಿಮಾದ ಟಿಕೆಟ್ ಬುಕಿಂಗ್ ಓಪನ್ ಆಗಿಲ್ವಲ್ಲ ಸಾರ್, ಯಾವಾಗ ಓಪನ್ ಆಗುತ್ತೆ ಸಾರ್? ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ 4 ವರ್ಷದ ಮೇಲೆ ಮತ್ತೊಮ್ಮೆ ತೆರೆ ಮೇಲೆ ನೋಡೋದಕ್ಕೆ ನೀವೆಲ್ರು ಕಾಯ್ತಾ ಇದ್ದೀರಿ ತಾನೆ? ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್. ಇದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ಎಲ್ರು ಕೇಳ್ತಾರೆ ಟಾಕ್ಸಿಕ್ ಸಿನಿಮಾ ಟಿಕೆಟ್ ಬುಕಿಂಗ್ ಯಾವಾಗ ಓಪನ್ ಆಗುತ್ತೆ ಅಂತ. ಸ್ನೇಹಿತರೆ, ಇದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡೋಣ. ಹಾಗೆ ಇದುವರೆಗೂ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನ ಎಲ್ಲಾ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಹಾಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ ಗಳೆಲ್ಲ ಯಾರ್ಯಾರೆಲ್ಲ ಇದ್ರಿ ಅವರೆಲ್ಲರೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಟಾಕ್ಸಿಕ್ ಸಿನಿಮಾಗೆ ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ, ಅದು ಮಾಡೇ ಮಾಡ್ತೀರಂತ ಗ್ಯಾರಂಟಿ ಇದೆ. ಬನ್ನಿ ಈಗ ಈ ಒಂದು ಟಿಕೆಟ್ ಬುಕಿಂಗ್ ಬಗ್ಗೆ ಒಂದಿಷ್ಟು ಚರ್ಚೆ ಶುರು ಮಾಡೇ ಬರೋಣ. ಸ್ನೇಹಿತರೆ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾಗೆ ಇಡೀ ದೇಶನೇ ಕಾಯ್ತಾ ಇದೆ. ದೇಶ ಅಂದ್ರೆ ತಪ್ಪಾಗ್ಲಾರ್ದು, ಇಡೀ ವರ್ಲ್ಡ್ ಕಾಯ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಸಿನಿಮಾದ ಮೇಕಿಂಗ್ ಆ ರೀತಿಯಾಗಿದೆ. ಅದರಲ್ಲೂ ನಮ್ಮ ಕನ್ನಡಿಗರ ಸಿನಿಮಾ, ನಮ್ಮ ಕನ್ನಡ ನಟನ ಸಿನಿಮಾ, ಹಾಗೆ ನಮ್ಮ ಕನ್ನಡ ನಟಿಯ ಸಿನಿಮಾ ಅಂದ್ರೆ ರುಕ್ಮಿಣಿ ವಸಂತ್ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ರೋಲ್ ಪ್ಲೇ ಮಾಡಿದ್ದಾರೆ. ಸ್ನೇಹಿತರೆ, ಎಲ್ರು ಕೇಳ್ತಿರ್ತಕ್ಕಂತಹ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಸಾರ್ ಇನ್ನು ಟಾಕ್ಸಿಕ್ ಸಿನಿಮಾದ ಟಿಕೆಟ್ ಬುಕಿಂಗ್ ಓಪನ್ ಆಗಿಲ್ವಲ್ಲ ಸಾರ್, ಯಾವಾಗ ಓಪನ್ ಆಗುತ್ತೆ ಸಾರ್? ನಾವು ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೇಕು ಅಂತ ಕಾಯ್ತಾ ಇದೀವಿ ಸಾರ್, ಯಾವಾಗ ಓಪನ್ ಆಗುತ್ತೆ ಅಂತ ಹೇಳಿ ಸಾರ್ ಅಂತ ಕಾಮೆಂಟ್ಗಳು ಹಾಕ್ತಾರೆ. ಸ್ನೇಹಿತರೆ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ ಗಳಿಗೆ ನಾನು ಹೇಳೋದೇನಪ್ಪಾ ಅಂದ್ರೆ, ಈಗ ಏನಪ್ಪಾ ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ಇನ್ನು ಯಾವ್ಯಾವ ಥಿಯೇಟರ್ ಅಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಇನ್ನು ಅನೌನ್ಸ್ ಆಗಿಲ್ಲ. ಇನ್ನೇನು ಆ ಒಂದು ಅನೌನ್ಸ್ಮೆಂಟ್ ಯಾವಾಗ ಬರುತ್ತೋ ಅಲ್ಲಿಂದ ಶುರುವಾಗುತ್ತೆ ನೋಡಿಪ್ಪ. ನನ್ನ ಪ್ರಕಾರ ಸಿನಿಮಾ ಇನ್ನೇನು ರಿಲೀಸ್ ಆಗೋದಕ್ಕೆ ಇನ್ನೊಂದು ವಾರ ಇದ್ದಂಗೆ ಟಿಕೆಟ್ ಬುಕಿಂಗ್ ಓಪನ್ ಆಗುತ್ತೆ. ಅದು ಯಾವ್ಯಾವ ಥಿಯೇಟರ್ಗೆ ಅಂತ ಅನೌನ್ಸ್ ಆದ್ಮೇಲೆನೆ ಓಪನ್ ಆಗೋದು. ಯಾಕಂದ್ರೆ ಥಿಯೇಟರ್ಗಳು ಯಾವಂತ ಅನೌನ್ಸ್ ಆಗದೆ ಟಿಕೆಟ್ ಬುಕಿಂಗ್ ಹೆಂಗ್ ಓಪನ್ ಆಗುತ್ತೆ ಅಲ್ವಾ? ಆದ್ರೂನು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ಗಳು ಎಲ್ರು ಎಷ್ಟು ಖುಷಿಯಾಗಿದ್ದಾರೆ ಅಂದ್ರೆ, ನಿಜವಾಗ್ಲೂ ಅವತ್ತು ಹಬ್ಬನೇ ಬರೀ ಹಬ್ಬ ಅಲ್ಲ, ಮಾರಮ್ಮನ ಹಬ್ಬನೇ ಆಚರಣೆ ಮಾಡ್ತಾರೆ. ಯಾಕಂದ್ರೆ 4 ವರ್ಷಗಳ ನಂತರ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ತೆರೆ ಮೇಲೆ ಕಾಣಿಸ್ಕೊಳ್ತಾ ಇರೋದು. ಹಾಗಾಗಿ ಎಲ್ಲರಿಗೂ ಒಂದು ಕುತೂಹಲ ಸಿಕ್ಕಾಪಟ್ಟೆ ಇದೆ. ಅದ್ರಲ್ಲೂ ಈ ಒಂದು ಸಾಂಗು, ಹಾಗೆ ಟೀಸರು, ಟ್ರೈಲರು, ಈ ಒಂದು ಏನು ಸೀನ್ಗಳೆಲ್ಲ ನೋಡಿದ್ಮೇಲಂತೂ ಇನ್ನೂ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಸಿನಿಮಾ ಹೆಂಗಿರ್ಬೋದು ಅಂತ. ಅದ್ರಲ್ಲೂ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಟ್ರೈಲರ್ ರಿಲೀಸ್ ಇದ್ದಾನೆ ಒಂದು ಮಾತು ಹೇಳಿದ್ರು, ನಮ್ಮ ಸಿನಿಮಾ ಯಾವುದೇ ಕಾರಣಕ್ಕೂ ನಿಮಗೆ ಮೋಸ ಮಾಡಲ್ಲ ಅಂತ ಅವತ್ತು ಒಂದು ಮಾತು ಹೇಳಿದ್ದಾರೆ. ನಿಜವಾಗ್ಲು ರಾಕಿಂಗ್ ಸ್ಟಾರ್ ಯಶ್ ಅವರು ಮಾತಾಡಕ್ ಬಂದಾಗೆ ಅಣ್ತಮ್ಮ ಅಣ್ತಮ್ಮ ಅಂತ ಕೂಗ್ತಿದ್ರಲ್ಲ, ಅದು ಒಂಥರ ಕೇಳಕ್ಕೆ ಒಂಥರ ಆನಂದ ಕಂಡ್ರೆ ಅಲ್ವಾ? ನಾನಂತೂ ಈ ಒಂದು ಟಾಕ್ಸಿಕ್ ಸಿನಿಮಾದ ರಿವ್ಯೂ ಮಾಡೋದಕ್ಕೆ ಕಾಯ್ತಾ ಇದ್ದೇನೆ. ಈಗಾಗಲೇ ನಾನು ನನ್ನ ಒಂದು ಚಾನಲ್ ಓಪನ್ ಆದ್ಮೇಲೆ ನಾನು ಬಲರಾಮ ಸಿನಿಮಾದ ರಿವ್ಯೂ ಮಾಡಿದೆ, ಹಾಗೇನೆ ರಾಮಾಯಣ ಸಿನಿಮಾದ ರಿವ್ಯೂ ಮಾಡಿದೆ, ಮದರ್ ಪ್ರಾಮಿಸ್ ಸಿನಿಮಾದ ರಿವ್ಯೂ ಮಾಡಿದೆ, ಅದಾದ್ಮೇಲೆ ಅಯೋಗ್ಯ 2 ಸಿನಿಮಾದ ರಿವ್ಯೂ ಮಾಡಿದೀನಿ. ಈಗ ಕಾಯ್ತಾ ಇದ್ದೀನಿ ಬರ್ತೈತೆ ಯಾವುದು ಟಾಕ್ಸಿಕ್ ಬರ್ತಾ ಇದೆ. ಈ ಟಾಕ್ಸಿಕ್ ಸಿನಿಮಾದಲ್ಲಿ ಒಂದು ಸಾಂಗ್ ಇದೆಯಲ್ಲ, ಎಲ್ಲ ಮಿತಿ ಮೀರಿ ಹೋಗೋಣವಾ, ಎಲ್ಲ ಗಡಿ ದಾಟಿ ನೋಡೋಣವಾ, ಶೃಂಗಾರ ಸಿಡಿದೇಳಲು ತಬಾಯಿ. ಈ ಸಾಂಗ್ ಆಗ್ಲಿ, ಮನಮೋಹಕ ಸಾಂಗ್ ಆಗ್ಲಿ, ಆಮೇಲೆ ಏನು ಒಬ್ಬೊಬ್ರೆ ಬರ್ತಿರೋ ಅಥವಾ ಎಲ್ರು ಒಟ್ಟಿಗೆ ಬರ್ತಿರೋ, ಸಾಕಾಗಿದೆ. ಎಲ್ರು ಕಾಯ್ತಾ ಇದಾರೆ ಟಾಕ್ಸಿಕ್ ಸಿನಿಮಾ ಟಿಕೆಟ್ ಬುಕಿಂಗ್ ಓಪನ್ ಆಗೋದಕ್ಕೆ.
ನಾನಂತೂ ಟಿಕೆಟ್ ಬುಕಿಂಗ್ ಓಪನ್ ಆಯ್ತಂದ್ರೆ ಪಟ್ ಅಂತ ಟಿಕೆಟ್ ಬುಕ್ ಮಾಡ್ಬಿಡೋದೆ. ನನಗನ್ಸುತ್ತೆ ನಮ್ಮ ತುಮಕೂರಲ್ಲಿ ಮಾರುತಿ ಥಿಯೇಟರ್ಗೆ ರಿಲೀಸ್ ಮಾಡೋದು. ಯಾಕಂದ್ರೆ KGF ಸಿನಿಮಾನು ಕೂಡ ಮಾರುತಿ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿದ್ರು. ಹಾಗೆ ಜೈ ಭಾರತ್ ಥಿಯೇಟರ್ ಅಲ್ಲಿ ಕೂಡ ಈ ಒಂದು ಟಾಕ್ಸಿಕ್ ಸಿನಿಮಾನ ರಿಲೀಸ್ ಮಾಡ್ತಾರಂತ ನನ್ನ ಒಂದು ಅನಿಸಿಕೆ. ಅದ್ರ ಜೊತೆಗೆ ಇನ್ನ ನಮ್ಮ ತುಮಕೂರಿನ ಎಸ್ ಮಾಲ್ ಅಲ್ಲಿ ರಿಲೀಸ್ ಆಗೇ ಆಗುತ್ತೆ. ಅದೆಷ್ಟು ಸ್ಕ್ರೀನ್ ರಿಲೀಸ್ ಆಗುತ್ತೋ ಗೊತ್ತಿಲ್ಲ. ಇಡೀ ಎಸ್ ಮಾಲ್ ಫುಲ್ ಎಲ್ಲಾ ಸ್ಕ್ರೀನ್ ಗಳಲ್ಲೂ ಕೂಡ ಟಾಕ್ಸಿಕ್ ಓಡಿದ್ರೆ ಓಡ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಕನ್ನಡ, ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಎಲ್ಲಾ ಲ್ಯಾಂಗ್ವೇಜು ಅವತ್ತು ನಮ್ಮ ತುಮಕೂರಿನ ಎಸ್ ಮಾಲ್ ಅಲ್ಲಿ ಓಡಬಹುದು ಅಂತ ಅನ್ಸುತ್ತೆ. ಹಾಗೆ ನಮ್ಮ ದಾವಣಗೆರೆಯಲ್ಲಿ ಗೀತಾಂಜಲಿ ಥಿಯೇಟರ್ ಫಿಕ್ಸ್ ಅಂತ ನನಗೇನೋ ಒಂದು ಸೆನ್ಸ್ ಹೊಡಿತಾ ಇದೆ. ನಾನು ಮೊನ್ನೆ ಹೋದಾಗೆ ಕೇಳ್ಕೊಂಡ್ ಬರ್ಲಿಲ್ಲ, ಸರ್ ಗೀತಾಂಜಲಿ ಥಿಯೇಟರ್ಗೆ ಟಾಕ್ಸಿಕ್ ಸಿನಿಮಾ ನೀವ್ ಹಾಕ್ತೀರಾ ಅಂತ ಕೇಳ್ಕೊಂಡ್ ಬರ್ಲಿಲ್ಲ. ನನ್ನ ಒಂದ್ ಪ್ರಕಾರ ನಮ್ಮ ದಾವಣಗೆರೆಯಲ್ಲಿ ಗೀತಾಂಜಲಿ ಫಿಕ್ಸ್, ಹಾಗೆ ಮಾಲಲ್ಲಿ ಫಿಕ್ಸ್. ಎಲ್ಲಾ ಕಡೆ ಟಾಕ್ಸಿಕ್ ಅಬ್ಬರ ಶುರು ಆಗುತ್ತೆ. ಒಂದ್ ಹೇಳ್ತೀನಿ ಕೇಳಿ, ಟಾಕ್ಸಿಕ್ ಅಬ್ಬರಕ್ಕೆ ಎಲ್ಲ ಧೂಳಿಪಟ ಆಗೋದಂತೂ ಗ್ಯಾರಂಟಿ. ದಯವಿಟ್ಟು ಹೇಳ್ತೀನಿ, ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆದಾಗ ದಯವಿಟ್ಟು ಬಿಡಬೇಡಿ. ಬಿಟ್ರಂತೂ ಟಾಕ್ಸಿಕ್ ಮುಂದೆ ಓಡಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವೊಬ್ರು ನೆಗೆಟಿವ್ ಕಾಮೆಂಟ್ ಮಾಡ್ತಾರೆ, ಟಾಕ್ಸಿಕ್ ಸಿನಿಮಾ ಫ್ಲಾಪ್ ಆಗುತ್ತೆ ಅಂತ. ಸ್ನೇಹಿತರೆ, ಫ್ಲಾಫು ಹಿಟ್ಟು ಅನ್ನೋದು ಸಿನಿಮಾ ರಿಲೀಸ್ ಆದ್ಮೇಲೆ ಹೇಳ್ಬೇಕು ಹೊರತು ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮೊದ್ಲು ಹೇಳಬಾರ್ದು. ಯಾಕಂದ್ರೆ ನಾವೇನ್ ಸಿನಿಮಾ ನೋಡಿರಲ್ಲ. ಯಾವುದೇ ಆಗ್ಲಿ ಸಿನಿಮಾ ನೋಡಿದ್ಮೇಲೆ ನಾವು ಮಾತಾಡ್ಬೇಕು, ಅದಕ್ಕೂ ಮೊದ್ಲು ಮಾತಾಡಬಾರ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ನೀವೆಲ್ರು ಟಾಕ್ಸಿಕ್ ಸಿನಿಮಾ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಿ ತಾನೇ? ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ 4 ವರ್ಷದ ಮೇಲೆ ಮತ್ತೊಮ್ಮೆ ತೆರೆ ಮೇಲೆ ನೋಡೋದಕ್ಕೆ ನೀವೆಲ್ರು ಕಾಯ್ತಾ ಇದ್ದೀರಿ ತಾನೇ? ನಾನು ಫಸ್ಟ್ ಆಫ್ ಆಲ್ ಟಿಕೆಟ್ ಬುಕಿಂಗ್ ಯಾವಾಗ ಓಪನ್ ಆಗುತ್ತಂತ ಕಾಯ್ತಾ ಇದ್ದೀನಿ. ಸ್ನೇಹಿತರೆ, ನೀವೆಲ್ರು ಟಾಕ್ಸಿಕ್ ಸಿನಿಮಾನ ಸೂಪರ್ ಡೂಪರ್ ಹಿಟ್ ಮಾಡೇ ಮಾಡ್ತೀರನ್ನೋ ಒಂದು ಗ್ಯಾರಂಟಿ ಇದೆ. ಹಾಗೆ ಆಗುತ್ತೆ. ಯಾಕಂದ್ರೆ ಅದರ ಮೇಕಿಂಗ್ ನೋಡಿದ್ರೇನೆ ತಲೆ ಕೆಟ್ಟೋಗ್ಬಿಡುತ್ತೆ. ಇನ್ನ ಥಿಯೇಟರ್ ಅಲ್ಲಿ ಅದು ಹೆಂಗಪ್ಪ ಸಿನಿಮಾ ಇನ್ನು ಎಷ್ಟು ಅದ್ದೂರಿಯಾಗಿರ್ಬೋದು. ಅದ್ರಲ್ಲಿ ಬೇರೆ ನಮ್ಮ KVN ಪ್ರೊಡಕ್ಷನ್ ಅಂದ್ಮೇಲೆ ಕೇಳಬೇಕೆ. ನಮ್ಮ KVN ಪ್ರೊಡಕ್ಷನ್ ಅವರು ದುಡ್ಡು ಹಾಕಕ್ಕೂ ಹಿಂದೆ ನೋಡಲ್ಲ, ದುಡ್ಡು ವಾಪಸ್ ತಗೊಳಕ್ಕೂ ಹಿಂದೆ ನೋಡಲ್ಲ. ಅಷ್ಟು ಅದ್ದೂರಿಯಾಗಿ ಸಿನಿಮಾ ಮಾಡ್ತಾರೆ. ಹಾಗೆ ಮಾನ್ಸ್ಟರ್ ಮೈಂಡ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಪ್ರೊಡ್ಯೂಸರ್ ಆಗಿದ್ದಾರೆ ಟಾಕ್ಸಿಕ್ ಸಿನಿಮಾಗೆ. ಹಾಗೇನೆ ಅವರು ಕೂಡ ಈ ಸಿನಿಮಾಗೆ ಕಥೆ ಬರೆದಿದ್ದಾರೆ. ಹಾಗೆ ನಮ್ಮ ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನ್ ಅದ್ಭುತವಾಗಿ ಮೂಡಿ ಬಂದಿದೆ. ಒಟ್ಟಾರೆಯಾಗಿ ಈ ಟಾಕ್ಸಿಕ್ ಸಿನಿಮಾಗೆ ನಾವೆಲ್ಲರೂ ಕಾಯ್ತಾ ಇದೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಜೈ ಟಾಕ್ಸಿಕ್, ಜೈ ರಾಕಿಂಗ್ ಸ್ಟಾರ್ ಯಶ್ ಸರ್. ಕನ್ನಡ ಚಿತ್ರರಂಗವನ್ನು ಉಳಿಸಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಅಂತ ಹೇಳ್ತಾ ಇದೀವಿ. ಬೆಳೆಸ್ತಾನೆ ಇದೀರಿ. ಇನ್ನೂ ಎತ್ತರಕ್ಕೆ ಬೆಳೆಸಿ. ಹಾಲಿವುಡ್ ಅಲ್ಲಿ ನಿಮ್ಮನ್ನ ನೋಡ್ಬೇಕು ರಾಕಿಂಗ್ ಸ್ಟಾರ್ ಯಶ್ ಸರ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಧನ್ಯವಾದಗಳು.